ಸರ್, ಮೊದಲನೇದಾಗಿ ತಮ್ಮ ಸಹೋದರನ ಪರವಾಗಿ ಇವತ್ತು ಮತಯಾಚನೆಗೆ ಬಂದಿದ್ದೀರಿ ಸರ್, ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ. ನೋಡಿಯಪ್ಪ, ಎಲ್ಲೆಲ್ಲಿ ಮತದಾರರು ಇರ್ತಾರೋ ಸಂಡೇ ಮತದಾರ ಸಿಗ್ತಾರೆ. ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಆರ್.ಎನ್. ಶೆಟ್ಟರ್ ಕಟ್ಟಿದ್ದಾರೆ. ಹಿಂದಿಂದ ಇಲ್ಲೊಂದು ವಿಚಾರ ಇತ್ತು, ದೇವಸ್ಥಾನ ಶಿಫ್ಟ್ ಮಾಡಬೇಕು ಅನ್ನೋದು ಕೆಲವು ಬೇಡಿಕೆ ಇತ್ತು. ಹಿಂದೆ ಇಲ್ಲಿ ಲೋಕಲ್ MLA ಅವರೆಲ್ಲ ಭಾಳ ಪ್ರಯತ್ನ ಮಾಡಿದರು. ಅದಕ್ಕೆ ನಾನು ಯಾವುದೋ ಸಂದರ್ಭ ಬಂತು ನೋಡೋಣ ಅಂತ ಬಂದೆ. ಕೇಳಕ್ಕೆ ಬಂದಿದ್ದೀನಿ, ಮತನೂ ಕೇಳ್ತಾ ಇದ್ದೀನಿ, ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋರು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರ ಅಂತ ಸಹಾಯ ಮಾಡೋಕ್ಕಿರೋರು ನಾವೇ. ಡೆಲ್ಲಿಯಿಂದ ಯಾರೂ ಬರೋದಿಲ್ಲ ಇಲ್ಲಿ. ಅವ್ರ ಕಷ್ಟಕ್ಕೆ ಅವ್ರ ಕುಡಿಯೋ ನೀರು ಮತ್ತೊಂದಕ್ಕೆಲ್ಲ ನಾನೇ ಹೋರಾಟ. ಇವತ್ತು ಪಾಪ ಕುಮಾರಸ್ವಾಮಿ ನಾನು ಇದ್ಕೊಂಡು ನಾನು ತಗೊಂಡು ಅದನ್ನು ಮಾಡೇ ಮಾಡ್ತೀನಿ, ಮಾದಾಯಿ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಇತ್ತಲ್ಲ ಅಧಿಕಾರ ಅವ್ರ ಕೈಯಲ್ಲಿ. ಎಲ್ಲ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ. ನಾನು ಮೇಕೆದಾಟು ಯಾತ್ರೆ ಶುರು ಮಾಡಿದಾಗ ನಗ್ತಾ ಇದ್ರು, ಬಿರಿಯಾನಿ ಕೊಟ್ಕೊಂಡು ಹತ್ತಿದ್ಕೊಂಡು ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತೆಗಿರಿ, ಅವೆಲ್ಲ ತೆಗಿಸಿ ಕಬಾಬ್ ತಿನ್ಕೊಂಡು ಬಂದು ನಾವೆಲ್ಲ ಎಷ್ಟು ನಡೆದಿದ್ದೀನಿ, ಎಷ್ಟು ಹೋರಾಟ ಮಾಡಿದ್ದೀನಿ, ಯಾರಿಗೋಸ್ಕರ ಮಾಡಿದ್ದೀನಿ? ರಾಜ್ಯದ ಜನತೆಗೆ. ರಾಜಕಾರಣದಲ್ಲೂ ಅದೊಂದು ಸಿದ್ಧಾಂತ. ಸೊ ನಮ್ಮ ಹೋರಾಟನ ಪಾಪ ಅವ್ರ ಕೈಲಿ ಸಹಿಸಕ್ಕೆ ಆಗ್ತಿಲ್ಲ. ಸೊ ಇರ್ಲಿ, ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಸರ್, ಮೊದಲನೇದಾಗಿ ತಮ್ಮ ಸಹೋದರನ ಪರವಾಗಿ ಇವತ್ತು ಮತಯಾಚನೆಗೆ ಬಂದಿದ್ದೀರಿ ಸರ್, ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ. ನೋಡಿಯಪ್ಪ, ಎಲ್ಲೆಲ್ಲಿ ಮತದಾರರು ಇರ್ತಾರೋ ಸಂಡೇ ಮತದಾರ ಸಿಗ್ತಾರೆ. ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಆರ್.ಎನ್. ಶೆಟ್ಟರ್ ಕಟ್ಟಿದ್ದಾರೆ. ಹಿಂದಿಂದ ಇಲ್ಲೊಂದು ವಿಚಾರ ಇತ್ತು, ದೇವಸ್ಥಾನ ಶಿಫ್ಟ್ ಮಾಡಬೇಕು ಅನ್ನೋದು ಕೆಲವು ಬೇಡಿಕೆ ಇತ್ತು. ಹಿಂದೆ ಇಲ್ಲಿ ಲೋಕಲ್ MLA ಅವರೆಲ್ಲ ಭಾಳ ಪ್ರಯತ್ನ ಮಾಡಿದರು. ಅದಕ್ಕೆ ನಾನು ಯಾವುದೋ ಸಂದರ್ಭ ಬಂತು ನೋಡೋಣ ಅಂತ ಬಂದೆ. ಕೇಳಕ್ಕೆ ಬಂದಿದ್ದೀನಿ, ಮತನೂ ಕೇಳ್ತಾ ಇದ್ದೀನಿ, ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋರು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರ ಅಂತ ಸಹಾಯ ಮಾಡೋಕ್ಕಿರೋರು ನಾವೇ. ಡೆಲ್ಲಿಯಿಂದ ಯಾರೂ ಬರೋದಿಲ್ಲ ಇಲ್ಲಿ. ಅವ್ರ ಕಷ್ಟಕ್ಕೆ ಅವ್ರ ಕುಡಿಯೋ ನೀರು ಮತ್ತೊಂದಕ್ಕೆಲ್ಲ ನಾನೇ ಹೋರಾಟ. ಇವತ್ತು ಪಾಪ ಕುಮಾರಸ್ವಾಮಿ ನಾನು ಇದ್ಕೊಂಡು ನಾನು ತಗೊಂಡು ಅದನ್ನು ಮಾಡೇ ಮಾಡ್ತೀನಿ, ಮಾದಾಯಿ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಇತ್ತಲ್ಲ ಅಧಿಕಾರ ಅವ್ರ ಕೈಯಲ್ಲಿ. ಎಲ್ಲ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ. ನಾನು ಮೇಕೆದಾಟು ಯಾತ್ರೆ ಶುರು ಮಾಡಿದಾಗ ನಗ್ತಾ ಇದ್ರು, ಬಿರಿಯಾನಿ ಕೊಟ್ಕೊಂಡು ಹತ್ತಿದ್ಕೊಂಡು ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತೆಗಿರಿ, ಅವೆಲ್ಲ ತೆಗಿಸಿ ಕಬಾಬ್ ತಿನ್ಕೊಂಡು ಬಂದು ನಾವೆಲ್ಲ ಎಷ್ಟು ನಡೆದಿದ್ದೀನಿ, ಎಷ್ಟು ಹೋರಾಟ ಮಾಡಿದ್ದೀನಿ, ಯಾರಿಗೋಸ್ಕರ ಮಾಡಿದ್ದೀನಿ? ರಾಜ್ಯದ ಜನತೆಗೆ. ರಾಜಕಾರಣದಲ್ಲೂ ಅದೊಂದು ಸಿದ್ಧಾಂತ. ಸೊ ನಮ್ಮ ಹೋರಾಟನ ಪಾಪ ಅವ್ರ ಕೈಲಿ ಸಹಿಸಕ್ಕೆ ಆಗ್ತಿಲ್ಲ. ಸೊ ಇರ್ಲಿ, ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ.